ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಾಮಾನ್ಯವಾಗಿ ಮೈಕೈ ನೋವು, ಮೈಕೈ ಊತ ಬರ್ತಕ್ಕಂಥದ್ದು, ಸುಸ್ತಾಗೋದು, ಪದೇ ಪದೇ ಏನು ಕೆಲಸ ಮಾಡದೇ ಇರಲಿ ಸುಸ್ತು, ಟೈರ್ಡ್ನೆಸ್ ಅಂತಿರ್ತಾರೆ, ವೀಕ್ನೆಸ್ ಇರ್ತಾರೆ. ಪದೇ ಪದೇ ಅವರು ಸಿಕ್ನೆಸ್ ಅಂತಂದರೆ ಕಾಯಿಲೆಗೆ ತುತ್ತಾಗ್ತಾ ಇರ್ತಾರೆ, ಟೈರ್ಡ್ ಆಗ್ತಾ ಇರ್ತಾರೆ, ಲೋ ಎನರ್ಜಿ ಲೆವೆಲ್ ಇರ್ತದೆ, ಶಕ್ತಿ ಅಷ್ಟಿರೋದಿಲ್ಲ, ವೀಕ್ ಆಗಿರ್ತಾರೆ. ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಯಾವ ರೀತಿ ಸರಳ ಮನೆಮದ್ದು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ಖರ್ಚಿಲ್ಲ. ನೀವು ಪ್ರತಿನಿತ್ಯ ಈ ಒಂದು ಕ್ರಮನ ನೀವು ಪಾಲಿಸಿದ್ರೆ ಈ ಎಲ್ಲ ಸಮಸ್ಯೆಯಿಂದ ನೀವು ದೂರ ಆಗ್ಬೋದು. ಇದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲನೆಯದು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ನೀವು ಬೆಳಗ್ಗೆ ಒಂದು 6 ಗಂಟೆ ಒಳಗೇನಾದರೂ ನೀವು ಎದ್ದರೆ ನಿಮ್ಮ ದೇಹದಲ್ಲಿ ಆರೋಗ್ಯ ಹೆಚ್ಚುತ್ತದೆ, ಡೈಜೆಷನ್ ಸರಿಯಾಗಿ ಆಗ್ತದೆ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು, ಆ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ಅವರ ಶಕ್ತಿಯ ಅನುಸಾರ ಯೋಗ ಪ್ರಾಣಾಯಾಮವನ್ನು ಮಾಡಿ. ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೂ ಸೂರ್ಯ ನಮಸ್ಕಾರ, ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹೆಚ್ಚುತ್ತದೆ. ನಮ್ಮ ಆಚಾರ್ಯರು ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್ ಅಂತ ಹೇಳಿದ್ದಾರೆ. ಅಂತಂದರೆ ನಮ್ಮ ಆರೋಗ್ಯ ಸರಿಯಾಗಿರಬೇಕು ಅಂದರೆ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ದೇಹದ ಎಲ್ಲ ರೀತಿ ನೋವುಗಳು ನಿವಾರಣೆ ಆಗ್ತದೆ, ಸುಸ್ತು ನಿವಾರಣೆ ಆಗ್ತದೆ, ಆರೋಗ್ಯ ಹೆಚ್ಚುತ್ತದೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತದೆ. ಹಾಗೂ ಪದೇ ಪದೇ ಈ ವೀಕ್ನೆಸ್ಸು ಅಥವಾ ಈ ಒಂದು ಸಿಕ್ನೆಸ್ ಇರ್ಬೋದು, ಕಾಯಿಲೆಗಳಿಗೆ ತುತ್ತಾಗೋದು ನೀವು ಕಡಿಮೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗೂ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕಾಗ್ತದೆ. ಯಾವಾಗ ನೀವು ಮೈಂಡನ್ನು ಕಾಮಾಗಿ ಇಟ್ಕೊಂಡಿರ್ತೀರೋ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗೂ ಇವೆಲ್ಲದರ ಜೊತೆಗೆ ಪ್ರಮುಖವಾದ ಒಂದು ಅಂಶ ಅಂತಂದರೆ, ಹೊಟ್ಟೆ ಹಸಿದಾಗ ಮಾತ್ರ ನೀವು ಆಹಾರ ಸೇವನೆ ಮಾಡಿ. ಹೊಟ್ಟೆ ಹಸಿದಲ್ಲೇ ಇದ್ರೂ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು ಅಥವಾ ರಾತ್ರಿ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸಿದೇ ನೀವು ಊಟ ಮಾಡೋಕ್ಕೆ ಹೋಗಬೇಡಿ. ಹೊಟ್ಟೆ ಹಸುವಾದಾಗ ಮಾತ್ರ ಊಟ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಡೈಜೆಷನ್ ಚೆನ್ನಾಗಾಗ್ತದೆ, ಮೆಟಬಾಲಿಸಮ್ ಚೆನ್ನಾಗಾಗ್ತದೆ, ಹಾಗೂ ಜೀರ್ಣಕ್ರಿಯೆ, ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಕ್ರಿಯೆ, ಈ ಎಲ್ಲ ಒಂದು ಕ್ರಿಯೆಗಳು ಸರಿಯಾಗಿ ಆಗ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.